ಕರ್ನಾಟಕ ವಿದ್ಯುತ್ ಶಕ್ತಿ ಕಾರ್ಮಿಕರ CITU ನೇತೃತ್ವದ ಒಳಗಡೆ ಈ ಒಂದು ಪ್ರತಿಭಟನೆ ನಡೀತಾ ಇದೆ. ಇವತ್ತು ನಾವು ಒಂದು ದಿನದ ಪ್ರತಿಭಟನೆಗೆ ಮಾತ್ರನೇ ನಾವು ಕರೆ ಕೊಟ್ಟಿರೋದು. ನಾವು ಸ್ಪಾಂಟೇನಿಯಸ್ ಆಗಿ ಹೋರಾಟವನ್ನು ಮಾಡ್ತಾ ಇರೋದು. ಯಾಕೆ ಅಂತ ಹೇಳಿದರೆ, ರಾಜ್ಯ ಸರ್ಕಾರ ಏನು ಕನಿಷ್ಠ ವೇತನವನ್ನು ಪರಿಷ್ಕರಣೆ ಮಾಡಿ ಮೇ ತಿಂಗಳಲ್ಲಿ 22ನೇ ತಾರೀಕು ಅನೌನ್ಸ್ ಮಾಡಿತ್ತು. ಇವತ್ತು ಅದನ್ನು ಅಬಯನ್ಸಲ್ಲಿಟ್ಟು ಒಂದು ಕಮಿಟಿಯನ್ನು ಮಾಡಿದೆ. ಅಂದರೆ ಈಗ ಆಲ್ರೆಡಿ ಏನು ಒಂದು ಕಾನ್ಸ್ಟಿಟ್ಯೂಷನ್ ಕಮಿಟಿ ಇದೆ, ಆ ಕಮಿಟಿಗೆ ವಿರುದ್ಧವಾಗಿ ಮತ್ತೊಂದು ಕಮಿಟಿಯನ್ನು ಅವರು ಮಾಡಿರೋದು. ಇದು ಸಂಪೂರ್ಣವಾಗಿ ಕಾರ್ಮಿಕನ ಶ್ರಮಶಕ್ತಿಗೆ ಸಿಗ್ತಕ್ಕಂಥ ಒಂದು ಕೂಲಿಗೆ ದ್ರೋಹ ಮಾಡಿರೋದಾಗಿದೆ. ಮತ್ತು ಕರ್ನಾಟಕ ಸರ್ಕಾರನೇ ಹೇಳುತ್ತೆ, ಅಥವಾ ನಮ್ಮ ಸರ್ಕಾರದ ಎಲ್ಲ ನಿಯಮಾವಳಿಗಳು ಹೇಳೋದೇನೆಂದರೆ, ಯಾವುದೇ ಒಂದು ಉದ್ಯಮ ಕನಿಷ್ಠ ವೇತನವನ್ನು ಕೊಡಲಿಕ್ಕಾಗಲ್ಲ ಅಂತೇಳಿದರೆ ಅವರು ಉದ್ಯಮವನ್ನು ನಡೆಸಬಾರ್ದು ಅಂತ. ನಾನು ಈ ಪ್ರತಿಭಟನೆಯ ಮುಖಾಂತರ ಕೇಳೋದು, ಸರ್ಕಾರಕ್ಕೆ ಇದು ಅನ್ವಯ ಆಗೋದಿಲ್ವಾ ಅಂತ ಹೇಳಿ ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಎರಡನೇದು, ಸರ್ಕಾರ ಅನ್ನೋದು ಒಂದು ಮಾಡೆಲ್ ಮ್ಯಾನೇಜ್ಮೆಂಟ್. ಆದರೆ ಇವತ್ತು ಮಾಡೆಲ್ ಮ್ಯಾನೇಜ್ಮೆಂಟ್ ಆಗಿರೋ ಸರ್ಕಾರವೇ ಎಲ್ಲ ಕಾನೂನುಗಳನ್ನು ಕೂಡ ಬಹಿರಂಗವಾಗಿ ಉಲ್ಲಂಘನೆ ಮಾಡಿ ಕಾರ್ಮಿಕರ ಶೋಷಣೆಗೆ ಮುಂದಾಗಿರುವಂಥದ್ದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಇನ್ನು ವಿದ್ಯುತ್ ಕಾರ್ಮಿಕರ ಸಂಬಂಧಪಟ್ಟಾಗೆ ಹೇಳುವುದಿದ್ರೆ, ಇವರು ಹಲವು ವರ್ಷಗಳ ಕಾಲ ಇವತ್ತು ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹುತೇಕ ಜನ ಇವತ್ತು 60 ವರ್ಷ ರಿಟೈರ್ಡ್ ಆಗುವ ಅಂಚಿನಲ್ಲಿ ಬಂದಿದ್ದಾರೆ. ಆದರೂ ಕೂಡ ಅವರಿಗೆ ಯಾವುದೇ ರೀತಿಯ ಸವಲತ್ತುಗಳು ಇವತ್ತು ಸಿಗ್ತಾ ಇಲ್ಲ. ಬಹುಶಃ ಇಡೀ ಭಾರತದಲ್ಲಿ ಎಲೆಕ್ಟ್ರಿಸಿಟಿಯನ್ನು ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿದಾಗ ಇವತ್ತು 220 kV, 110 kV, 66 kV ಮತ್ತು 33 ಈ KV ಅನ್ನುವಂಥ ಒಂದು ಏನು KPTCL ಅಡಿಯಲ್ಲಿ ಬರ್ತಕ್ಕಂಥ ಒಂದು ಸ್ಟೇಷನ್ಗಳಲ್ಲಿ ಎಲ್ಲೂ ಕೂಡ ಗುತ್ತಿಗೆ ಪದ್ಧತಿ ಇಲ್ಲ ಇಡೀ ದೇಶದಲ್ಲಿ. ಆದರೆ ಕರ್ನಾಟಕದಲ್ಲಿ ಇವತ್ತು 220 KVಯಲ್ಲಿ ಕೆಲಸ ಮಾಡುವಂಥವರು ಕೂಡ ಸಹಾಯಕರಾಗಿ ಕೆಲಸ ಮಾಡುವಂಥವರು, ಕೆಲವರು ಡಿಪ್ಲೊಮೊ ಇಂಜಿನಿಯರ್ ಆಗಿ ಕೆಲಸ ಮಾಡುವಂಥ ಕಾರ್ಮಿಕರು ಕೂಡ ಇನ್ನೂ ಕೂಡ ಗುತ್ತಿಗೆಯಲ್ಲಿದ್ದಾರೆ ಅನ್ನುವಂಥದ್ದನ್ನೇ ಇವತ್ತು ಭಾರಿ ದೊಡ್ಡದಾದಂಥ ಒಂದು ಶೋಷಣೆಗೆ ಅವಕಾಶ ಮಾಡಿಕೊಟ್ಟಿದೆ. ಯಾಕೆಂದರೆ ವಿದ್ಯುತ್ತನ್ನು ಒಂದು ಕಡೆ ಉತ್ಪಾದನೆ ಮಾಡಲಾಗ್ತದೆ, ಇದು ಪವರ್ಸ್ ಇದರಲ್ಲಿ ಜನ್ರೇಷನ್ಸಲ್ಲಿ. ಅದಾದ ಮೇಲೆ KPTCL ಮುಖಾಂತರ ಸಂಗ್ರಹಣೆ ಮಾಡ್ತಾರೆ, ಎಸ್ಕಾಮ್ಸ್ ಮುಖಾಂತರ ಇವತ್ತು ಸರಬರಾಜನ್ನು ಮಾಡ್ತಾರೆ. ಆ ಒಂದು ಸಂಗ್ರಹಣೆ ಮಾಡ್ತಕ್ಕಂಥ ಮತ್ತು ಎಸ್ಕಾಮ್ಸ್ಗೆ ಸರಬರಾಜು ಮಾಡ್ತಕ್ಕಂಥ ಅತ್ಯಂತ ಸೂಕ್ಷ್ಮವಾದಂಥ ಕೆಲಸಗಳನ್ನು ಈ ಒಂದು ಸ್ಟೇಷನ್ಗಳಲ್ಲಿ ಇವತ್ತು ಮಾಡ್ತಾ ಇರ್ತಾರೆ. ಸೊ ಆದರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಇವರ ಶ್ರಮ ಮತ್ತು ಇವರ ಶ್ರಮದಿಂದನೇ ಕರ್ನಾಟಕದ ಇವತ್ತು KPTCL ಇರ್ಬೋದು, ಎಸ್ಕಾಮ್ಸ್ ಇರ್ಬೋದು, ಅತ್ಯಂತ ಕಡಿಮೆ ಒಂದು ಸಂಪನ್ಮೂಲಗಳಲ್ಲಿ ಇದನ್ನು ಇವತ್ತು ನಡೆಸ್ತಾ ಇದೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ 100ಕ್ಕೆ 40% ಗುತ್ತಿಗೆ ಕಾರ್ಮಿಕರೇ ಈ ಕಂಪನಿಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಗುತ್ತಿಗೆ ಕಾರ್ಮಿಕರು ಇಂಜಿನಿಯರ್ ಮಾಡ್ಕೊಂಡಿದ್ದಾರೆ, ಡಿಪ್ಲೊಮೊ ಮಾಡ್ಕೊಂಡಿದ್ದಾರೆ, ITI ಮಾಡ್ಕೊಂಡಿದ್ದಾರೆ. ಸೊ ಈ ರೀತಿ ವಿದ್ಯಾವಂತ ಯುವಕರು ಇವತ್ತಿಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಇವರನ್ನು ಕಾಯಂ ಮಾಡ್ತಾ ಇಲ್ಲ ಅನ್ನುವಂಥ ಅಂಶಗಳಿದ್ದಾವೆ. ಮತ್ತು ಈ ಒಂದು ಹೊರಗುತ್ತಿಗೆ ಕೊಟ್ಟಿರೋದ್ರಿಂದ ಗುತ್ತಿಗೆದಾರರು ಅತ್ಯಂತ ದೊಡ್ಡ ಪ್ರಮಾಣದ ಒಂದು ಶೋಷಣೆಯನ್ನು ಈ ಕಾರ್ಮಿಕರ ನಡುವೆ ನಡೆಸ್ತಾ ಇದೆ. ಸೊ ಅದು ಏನು ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರಬಹುದು, ಇವತ್ತು ಏನು ವೇತನಗಳನ್ನು ಅವರು ಹೆಚ್ಚಳ ಮಾಡ್ತಾರೆ, ಆ ಹೆಚ್ಚಳವಾಗಿರುವಂಥ ವೇತನವನ್ನು ಇವತ್ತು ಅವರು ಏನು ಹೆಚ್ಚಳ ಆಗಿರುವಂಥ ವೇತನ ಮೊದಲು ಅವರ ಕೈಗೆ ಪೇಮೆಂಟ್ ಮಾಡಿಬಿಡ್ತಾರೆ. ಆಮೇಲೆ ಮತ್ತೆ ನಮಗೆ ಕೊಡಬೇಕು ಅಂತೇಳಿ ಅವ್ರ ಮೇಲೆ ಒತ್ತಾಯ ಇರ್ತಾರೆ. ಪ್ರತಿ ಗುತ್ತಿಗೆದಾರ ಕರ್ನಾಟಕದಲ್ಲಿ ಎಕ್ಸ್ಪೆಷಲಿ ಎಲೆಕ್ಟ್ರಿಸಿಟಿ ಒಳಗಡೆ 3,000 to 4,000 ರೂಪಾಯಿಯನ್ನು ಪ್ರತಿ ತಿಂಗಳು ಈ ಕಾರ್ಮಿಕರು ಗುತ್ತಿಗೆದಾರರಿಗೆ ಕೊಡಲೇಬೇಕು. ಇಲ್ಲಾಂದರೆ ಇವರಿಗೆ ಸಂಬಳ ಕೊಡಲ್ಲ. ಮಾತ್ರ ಅಲ್ಲ, ಇವ್ರನ್ನ ಕೆಲಸದಿಂದ ತೆಗೆದಾಕ್ತಕ್ಕಂಥ ಬ್ಲಾಕ್ ಮೇಲ್ ಸ್ಟ್ರಾಟಜಿಯನ್ನು ಇವತ್ತು ಇವರು ಮಾಡ್ತಾ ಇರ್ತಾರೆ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಇಲ್ಲಿ ನೋಡಬೇಕಾಗಿದೆ. ಸೊ ಹಾಗಾಗಿ ಒಂದು ಕಡೆಯಲ್ಲಿ ಸರ್ಕಾರ ಇವ್ರನ್ನ ಗುತ್ತಿಗೆ ಕಾರ್ಮಿಕರಾಗಿ ಅತ್ಯಂತ ಕಡಿಮೆ ಸವಲತ್ತುಗಳು ಕೊಟ್ಟು ಇವರನ್ನ ಶೋಷಣೆ ಮಾಡೋದು. ಎರಡನೇದು, ಗುತ್ತಿಗೆದಾರರು ಸರ್ಕಾರ ಕೊಟ್ಟಿರುವಂಥ ಸವಲತ್ತುಗಳನ್ನು ಕೊಡಬೇಕು ಅಂತ ಹೇಳಿದರೆ ಅದರಲ್ಲೂ ಕೂಡ ಕಮಿಷನನ್ನು ತಗೊಳ್ಳುವಂಥ ಒಂದು ವಿಧಾನಗಳನ್ನು ಅನುಸರಿಸ್ತಾ ಇದ್ದಾರೆ. ಮತ್ತು ಇವತ್ತು ESI ಸರಿಯಾಗಿ ಕಟ್ಟಲ್ಲ, PF ಸರಿಯಾಗಿ ಕಟ್ಟಲ್ಲ. ESI PF ಕಟ್ಟಿದ್ರೂ ಕೂಡ ಸರಿಯಾಗಿ ಆ ಚೀಟಿಗಳನ್ನು ಅವರಿಗೆ ನಂಬರ್ಗಳನ್ನು ಕೊಡೋದಿಲ್ಲ. ಮತ್ತು ESIಯಲ್ಲೂ ಕೂಡ ಭಾಳ ಏನಾದರೂ ಪ್ರಾಣಾಂತಿಕವಾದಂಥ
ಅಪಘಾತಗಳಾದಾಗ ಅವರಿಗೆ ಸರಿಯಾದಂಥ ಚಿಕಿತ್ಸೆಗಳು ಸಿಗಲ್ಲ. ಇವತ್ತು ಈ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ ಅಂದರೆ, ಬೆಳಗ್ಗೆ ಮನೆ ಬಿಟ್ಟು ಕೆಲಸಕ್ಕೆ ಹೋಯ್ತು ಅಂತ ಹೇಳಿದ್ರೆ ರಾತ್ರಿ ಮನೆಗೆ ಬರುವ ತನಕ ಇವರು ಬರ್ತಾರೆ ಅಂತೇಳಿ ಗ್ಯಾರಂಟಿ ಇಲ್ಲ. ಯಾಕಂದರೆ ಅಷ್ಟೊಂದು ಅಪಾಯದ ಒಂದು ಕೆಲಸಗಳನ್ನು ಈ ಗುತ್ತಿಗೆ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಈ ಕನಿಷ್ಠ ವೇತನ ಅವರಿಗೆ ಜಾರಿ ಆಗಬೇಕು, ಆದರೆ ಒಟ್ಟಿಗೆ ಇವರಿಗೆ ಗ್ರ್ಯಾಚ್ಯುಟಿ ಜಾರಿ ಆಗಬೇಕು, ಬೋನಸ್ ಕೊಡಬೇಕು. ಆಮೇಲೆ ಇವತ್ತು ಕೋರ್ಟಲ್ಲಿ ಇವರ ಕಾಯಂ ಮಾತಿಗಾಗಿ ನಾವು ಕೇಸನ್ನು ಹಾಕಿದ್ದೇವೆ. ಈಗ ಕೇಸು ಕೂಡ ಬೆಂಚ್ ಮುಂದೆ ಬರ್ತಾ ಇದೆ. ಅದಕ್ಕೆ ಸರ್ಕಾರ ಇವರನ್ನು ಕಾಯಂ ಮಾಡಲಿಕ್ಕೆ ಬೇಕಾದಂಥ ಒಂದು ನೀತಿಗಳನ್ನು ಅವರು ಅಳವಡಿಸ್ಕೋಬೇಕು ಅನ್ನುವಂಥದ್ದು ಕೂಡ ನಾನು ಈ ಮುಖಾಂತರ ಒತ್ತಾಯ ಮಾಡ್ತೇನೆ.